ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು GS ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಅಂತ 70 ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ. ಹಾಗೆಯೇ ಕಲರ್ ಬಂದು ಗ್ರೀನು ಹಾಗೆ ರೆಡ್ಡಲ್ಲಿ ಥ್ರೆಡ್ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಈ ಒಂದು ಬೇಬಿ ಕುಚ್ಚನ್ನು ಹಾಕೋದಕ್ಕೆ ಕಂಪಲ್ಸರಿ ನಾವು 2 ಕಲರ್ ಥ್ರೆಡ್ನೇ ತೊಗೋಬೇಕಾಗುತ್ತೆ. ಆವಾಗಲೇ ನಾವು ಹಾಕ್ಕೊಳ್ಳೋಂಥ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸೋದು. ನೋಡಿ, ಈ ರೀತಿ ನೀಡಲ್ಗೆ ಹಾಕಿ ಇಟ್ಕೊಂಡಿದ್ದೀನಿ. ಇದು ಒಂದು ತುಂಬ ಉದ್ದ ಇದೆ ನೀಡಲು, ಒಂದು ತುಂಡ ಇದೆ, ಬಟ್ ಹೋಲ್ ಮಾತ್ರ 2 ಸೇಮ್ ಇದೆ. ಸೊ ಹಾಗಾಗಿ ನಾನು ಈ ರೀತಿ ತೊಗೊಂಡಿದ್ದೀನಿ. ಮತ್ತು ಥ್ರೆಡ್ಗಳಿಗೆ ಕಂಪಲ್ಸರಿ ಐರನ್ ಮಾಡಿಕೊಳ್ಳೇಬೇಕು ಈ ಡಿಸೈನ್ಗೆ. ಈ ರೀತಿ ನಾನು ಥ್ರೆಡ್ಗಳನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಹಾಕೋದು ಅಂತ ನೋಡೋಣ. ಮೊದಲು ಕ್ರೋಶಾ ನೀಡಲ್ ಏನು ಬರುತ್ತೆ ಅಲ್ವಾ, ಅದರಲ್ಲಿ ಒಂದು ಹೋಲ್ ಮಾಡ್ಕೋಬೇಕು. ಹೋಲ್ ಮಾಡಿಕೊಂಡು ಆ ಹೋಲ್ ಒಳಗಡೆಯಿಂದ ನೋಡಿ ಈ ರೀತಿ ಥ್ರೆಡ್ನ ತೊಗೊಂಬರಬೇಕು. ಥ್ರೆಡ್ನ ತೊಗೊಂಬಂದು ಫಸ್ಟು ಕುಚ್ಚನ್ನು ನಾವು ಸ್ವಲ್ಪ ಅಳತೆ ಮಾಡಿಕೊಂಡು ನೋಡಬೇಕಾಗತ್ತೆ. ಇದಕ್ಕೆ ನಾವು ಹೇಗೆ ಅಂತಂದರೆ 2 ಇಂಚು ಇರಲೇಬೇಕು ಸ್ನೇಹಿತರೆ. ಥ್ರೆಡ್ಡು 1.5 ಇಂಚ್ ಬಿಟ್ಕೊಂಡ್ರೆ ಖಂಡಿತ ಇದು ಕರೆಕ್ಟಾಗಿ ಬರೋದಿಲ್ಲ. 2.5 ಇಂಚ್ ಅಂತಂದ್ರೂ ಅದು ಕುಚ್ಚುಗಳು ತುಂಬ ಉದ್ದ ಆಗುತ್ತೆ. ಸೊ ಹಾಗಾಗಿ ನಾವು ಲಾಸ್ಟಲ್ಲಿ ಥ್ರೆಡ್ನ ವೇಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ 2 ಇಂಚ್ ತಗೊಳ್ಳಿ, ತುಂಬ ಪರ್ಫೆಕ್ಟಾಗಿ ಕುಚ್ಚುಗಳು ಬರುತ್ತೆ. ನೋಡಿ, ಈ ರೀತಿ ಥ್ರೆಡ್ನ ಇಟ್ಕೊಂಡು ನಾಟ್ನ ಮಾಡ್ಕೋಬೇಕು. ಝರಿ ಥ್ರೆಡ್ನ ಹೆಮ್ಮಿಂಗ್ ನೀಡಲ್ಗೆ ಹಾಕಿ ಇಟ್ಕೊಂಡು ನಾವು ಈ ರೀತಿ ನಾಟ್ ಮಾಡಿಕೊಂಡ್ರೆ ತುಂಬ ಫಾಸ್ಟಾಗಿ ಹಾಕೋಬೋದು. ಹಾಗೆಯೇ ತುಂಬ ಈಸಿಯಾಗಿ ಕೂಡ ಇರುತ್ತೆ. ನೋಡಿ, ಈ ಥರ ಕುಚ್ಚು ಪಕ್ಕದಿಂದ ಥ್ರೆಡ್ನ ಈ ರೀತಿ ಮೇಲೆ ತಂದು ಹೂ ಕಟ್ತೀವಲ್ಲ ಸ್ನೇಹಿತರೆ, ಆ ರೀತಿ ಈ ರೌಂಡ್ ಒಳಗಡೆಯಿಂದ ಥ್ರೆಡ್ನ ಆಚೆ ತಂದರೆ ಅಲ್ಲೊಂದು ನಾಟ್ ಕ್ರಿಯೇಟ್ ಆಗುತ್ತೆ. ಇದೇ ಥರ ನಾವು ಒಂದು 2ರಿಂದ 3 ಸರಿ ನಾಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ಥ್ರೆಡ್ನ ನೋಡಿ ಈ ರೀತಿ ಸ್ವಲ್ಪ ಮೇಲೆ ತೆಗೆದುಬಿಟ್ಟು ಥ್ರೆಡ್ ಅಥವಾ ಕುಚ್ಚನ್ನು ಮೇಲೆ ಎತ್ತಿ ನಾಟ್ ಹಾಕ್ಕೊಂಡಿರ್ತಿಲ್ಲ ಅದರೊಳಗಡೆಯಿಂದ ಈ ರೀತಿ ನೀಡಲ್ನ ಆಚೆ ತಗೋಬೇಕು. ಆವಾಗ ನಮಗೆ ನೀಟಾಗಿ ನಾವು ಹಾಕ್ಕೊಂಡಿರೋಂಥ ನಾಟು ಸೆಕ್ಯೂರ್ ಆಗಿರುತ್ತೆ. ಈಗ ನಾನು ಕರೆಕ್ಟಾಗಿ 2 ಇಂಚಿಗೆ ಹಾಕ್ಕೊಂಡಿದ್ದೆ ಅಲ್ವಾ, 2 ಇಂಚಿಗೆ ಥ್ರೆಡ್ನ ಕಟ್ ಮಾಡ್ಕೊತೀನಿ. ಈ ರೀತಿ ಒಂದು ಕುಚ್ಚು ಪ್ರಿಪೇರ್ ಆಗುತ್ತೆ. ಸ್ನೇಹಿತರೆ, ಈ ಕುಚ್ಚು ನಮಗೆ 2 ಸ್ಟೆಪ್ಪಲ್ಲಿ ಬರುತ್ತೆ. ಸೊ ಹಾಗಾಗಿ ನೆಕ್ಸ್ಟ್ ಇನ್ನೊಂದು ಕಲರ್ ಥ್ರೆಡ್ಡಿಂದ ನಾವು ಕುಚ್ಚನ್ನು ಮಾಡ್ಕೋಬೇಕು. ಅದಕ್ಕೋಸ್ಕರ ಅಂತ ಇಲ್ಲಿ ನೋಡಿ ನಾನು 1 ಇಂಚು ಗ್ಯಾಪ್ ತಗೋತಾ ಇದ್ದೀನಿ. ಕರೆಕ್ಟಾಗಿ ನೋಡಿಕೊಂಡು 1 ಇಂಚ್ ಗ್ಯಾಪ್ ತಗೊಂಡು ಅಲ್ಲಿಗೆ ಮತ್ತೆ ನಾನು ನೀಡಲ್ನ ತೊಗೊಂಡು ಒಂದು ಹೋಲ್ನ ಮಾಡ್ಕೋತಾ ಇದ್ದೀನಿ. ಅದೇ ಹೋಲ್ ಒಳಗಡೆಯಿಂದ ನೋಡಿ ಈ ರೀತಿ ನೀಡಲ್ ಹಾಕಿ ಥ್ರೆಡ್ಗಳನ್ನ ಮೇಲೆ ತೊಗೊಂಬರಬೇಕು. ಮೇಲೆ ತೊಗೊಂಬಂದು ಇನ್ನೂ ಒಂದು ಕುಚ್ಚನ್ನು ಪ್ರಿಪೇರ್ ಮಾಡ್ಕೋತೀನಿ. ಸ್ನೇಹಿತರೆ, ನಾನು ಮುಂಚೆನೇ ಹೇಳಿದ್ದೀನಿ, ಈ ಒಂದು ಡಿಸೈನ್ಗೆ 2 ಕಲರ್ ಥ್ರೆಡ್ನ ಹಾಕ್ಕೊಂಡ್ರೇ ಡಿಸೈನು ನೋಡೋದಕ್ಕೆ ಚೆನ್ನಾಗಿ ಕಾಣೋದು ಅಂತ. ಸೊ ಹಾಗಾಗಿ ಇನ್ನೇನು ಯಾವಾಗಲೂ ಸೀರೆಗಳು ಅಂತ ಅಂದರೆ 2 ಕಲರ್ 3 ಕಲರ್ ಕಾಂಬಿನೇಷನ್ ಇದ್ದೇ ಇರುತ್ತೆ. ಸಿಂಗಲ್ ಕಲರ್ ಬರೋದು ತುಂಬಾ ರೇರ್ ಅಲ್ವಾ. ಸೊ ಹಾಗಾಗಿ ಎಲ್ಲ ಸ್ಯಾರಿಗಳಿಗೂ ನೀವು ಈ ಒಂದು ಕುಚ್ಚು ಡಿಸೈನ್ನ ಟ್ರೈ ಮಾಡ್ಕೋಬೋದು. ಇದು ಕೂಡ ಅಷ್ಟೇ, ನಾವು ಮೊದಲನೇ ಒಂದು ಕುಚ್ಚು ಯಾವ ಲೆಂತಲ್ಲಿ ತೊಗೊಂಡಿರ್ತೀವಿ ಅಲ್ವಾ, ಅದೇ ಲೆಂತಲ್ಲೇ ಈ ಒಂದು ಕುಚ್ಚನ್ನು ಕೂಡ ನಾವು ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನಾನು ನಾಟಕದೇನು ತೋರಿಸೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ, ಅದನ್ನು ಸ್ಕಿಪ್ ಮಾಡ್ತೀನಿ. ಮೊದಲನೇ ಕುಚ್ಚನ್ನ ಯಾವ ರೀತಿ ಗಂಟು ಹಾಕಿದ್ವಿ ಅಲ್ವ ಅದೇ ಥರ ಹಾಕ್ಕೊಂಡ್ರೆ ಅಷ್ಟೇ ಸಾಕು. ಈಗ ಇದನ್ನು ಕೂಡ 2 ಇಂಚಿಗೆ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉದ್ದ ಇದ್ದರೂ ಪರವಾಗಿಲ್ಲ, ಆದರೆ ಕಡಿಮೆ ಅಂತ ಕಟ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇದೇ ಥರ ನಾನು ಒಂದಷ್ಟು ದೂರ ಕುಚ್ಚುಗಳನ್ನ ಹಾಕಿ ಪ್ರಿಪೇರ್ ಮಾಡ್ಕೊತೀನಿ. ಇದು ನಾನು ಸ್ಯಾಂಪಲ್ಗೆ ಅಂತ ತೋರಿಸ್ತಾ ಇರೋದ್ರಿಂದ ನೋಡಿ ಇಷ್ಟು ಕುಚ್ಚುಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಯಾವ ರೀತಿ ಸೆಕೆಂಡ್ ಸ್ಟೆಪ್ ಕುಚ್ಚುಗಳನ್ನ ಕಟ್ಕೋಬೋದು ಅಂತನ ತೋರಿಸ್ಕೊಡ್ತೀನಿ ನೋಡಿ. ನಾವು ಸ್ಟಾರ್ಟ್ ಮಾಡಬೇಕಾದ್ರೆ ಏನು ಮಾಡಬೇಕು ಅಂತಂದರೆ, ಒಂದು ಕುಚ್ಚು ನಾವು ಹಾಗೇ ತೊಗೋಬೇಕಾಗತ್ತೆ. ಹಾಗೆ ಅದ್ರ ಪಕ್ಕ ಏನಿರುತ್ತೆ ಅಲ್ವಾ, ಆ ಕುಚ್ಚಲ್ಲಿ 2 ಪಾರ್ಟಾಗಿ ಡಿವೈಡ್ ಮಾಡ್ಕೋಬೇಕು. ಕರೆಕ್ಟಾಗಿ ಮಧ್ಯಕ್ಕೆ 2 ಕಡೆ ಸಮವಾಗಿ ಥ್ರೆಡ್ ಇರೋ ಥರ ನೋಡಿಕೊಂಡು ನಾವು ಈ ರೀತಿ 2 ಭಾಗನ ಮಾಡ್ಕೋಬೇಕು. ಸ್ಟಾರ್ಟಿಂಗ್ ಕುಚ್ಚಲ್ಲಿ ನಾವೇನು ಮಾಡೋದಕ್ಕೆ ಬರೋದಿಲ್ಲ ಸ್ನೇಹಿತರೆ, ಅದು ಫುಲ್ ಕುಚ್ಚು ಯಾವ ರೀತಿ ಇರುತ್ತೋ ಅದೇ ರೀತಿನ ತಗೋಬೇಕಾಗತ್ತೆ. ಹಾಗೆಯೇ ಈ ಕುಚ್ಚನ್ನ
ನಾವು ನಾಟ್ ಹಾಕ್ಕೋಬೇಕಾದ್ರೆ ತುಂಬ ಮೇಲಕ್ಕೆ ಮಾಡ್ಕೋಬಾರ್ದು. ಕೆಳಗಡೆ ಇರೋವಂಥ ಕುಚ್ಚು ನಮಗೆ 1 ಇಂಚ್ ಇರಬೇಕು. ಆ ರೀತಿ ನೋಡಿಕೊಂಡು, ಗೊತ್ತಾಗಿಲ್ಲ ಅಂತಂದರೆ ಅಳತೆ ಮಾಡ್ಕೊಳ್ಳಿ. 1 ಇಂಚ್ ಕುಚ್ಚನ್ನು ಕೆಳಗಡೆ ಬಿಟ್ಟು ಅದಾದಮೇಲೆ ನಾವು ಮಿಕ್ಕಿದ್ದಕ್ಕೆ ಮೇಲ್ಗಡೆ ಈ ರೀತಿ ಒಂದು ನಾಟನ್ನ ಮಾಡ್ಕೋಬೇಕು. ಫಸ್ಟು ನೋಡಿ ಈ ರೀತಿ ಥ್ರೆಡ್ನ ತಂದು ಇಟ್ಕೋಬೇಕು. ಝರಿ ಥ್ರೆಡ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಇಲ್ಲಿ ನಾನು. ನೋಡಿ ಈ ರೀತಿ ಸ್ವಲ್ಪ ಟೈಟ್ ಮಾಡ್ಕೋಬೇಕು. ಇಲ್ಲಿ ಸ್ವಲ್ಪ ನಮಗೆ ಥ್ರೆಡ್ಗಳೆಲ್ಲ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ನೋಡಿಕೊಂಡು ಕರೆಕ್ಟಾಗಿ ಹಾಕ್ಕೊಳ್ಳಿ. ಮತ್ತು ಕುಚ್ಚಲ್ಲೇನಾದರೂ ನಿಮಗೆ ಥ್ರೆಡ್ಗಳು ತುಂಬ ಲೂಸ್ ಆಗಿದೆ, ಒಂದೊಂದು ಮೇಲೆ ಬಂದುಬಿಟ್ಟಿರುತ್ತೆ. ಸೊ ಅಂಥದ್ದನ್ನೆಲ್ಲ ಕರೆಕ್ಟಾಗಿ ಕೆಳಗಡೆ ಎಳ್ಕೊಂಡು ಅದನ್ನು ಕ್ಲಿಯರ್ ಮಾಡಿಕೊಂಡು ಅದಾದಮೇಲೆ ನೋಡಿ ನಾವು ಈ ರೀತಿ ನಾಟ್ ಹಾಕ್ಕೋಬೇಕಾಗುತ್ತೆ. ಮತ್ತು ಸ್ವಲ್ಪ ಈ ರೀತಿ ಅಗಲವಾಗಿರುತ್ತೆ. ಆವಾಗ ಏನು ಮಾಡಬೇಕು ಅಂತಂದರೆ ನೋಡಿ ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಇಟ್ಕೊಂಡು ನಾವು ಒಂದು ಟೈಟಾಗಿ ಫಸ್ಟ್ ಒಂದು ನಾಟ್ ಹಾಕ್ಕೊಂಬಿಡಬೇಕು. ಸೊ ಆವಾಗ ಇನ್ನು ಮಿಕ್ಕಿದ ನಾಟ್ ಹಾಕೋದಕ್ಕೆ ನಮಗೆ ತುಂಬಾ ಈಸಿ ಆಗುತ್ತೆ. ನೋಡಿ ಈ ಥರ ಒಂದು ಟೈಟಾಗಿ ನಾಟ್ ಹಾಕ್ಕೊಂಡಾಗ ನಮಗೆ ಮಿಕ್ಕಿದ್ದ ಒಂದು ನಾಟ್ಗಳು ಹಾಕೋದಕ್ಕೆ ಈಸಿ ಆಗುತ್ತೆ. ಇದೇ ಥರ ಒಂದು 2 ಟೈಮ್ಸ್ ಅಥವಾ 3 ಟೈಮ್ಸ್ ಟೈಟಾಗಿ ಗಂಟು ಹಾಕ್ಕೊಂಬಿಟ್ಟು ಮಾಮೂಲಿಯಾಗಿ ಕುಚ್ಚು ಹಿಂದೆಗಡೆಯಿಂದ ಥ್ರೆಡ್ನ ಆಚೆ ತಂದು ಕಟ್ ಮಾಡ್ಕೋಬೇಕು. ನೋಡಿ ಈ ರೀತಿ ಆಚೆ ತಂದು ಕಟ್ ಮಾಡಿಕೊಂಡು ಎರಡು ಕಡೆ ಥ್ರೆಡ್ಡು ಅಂದರೆ ಇವಾಗ ನಮಗೆ ಒಂದು ಕುಚ್ಚಲ್ಲಿ 2 ಕಲರ್ ಬಂದಿರುತ್ತೆ ಅಲ್ವಾ, ಆ 2 ಕಲರ್ ಥ್ರೆಡ್ಡೂ ಸಮವಾಗಿರಬೇಕು. ಆ ರೀತಿ ನೋಡಿಕೊಂಡು ಥ್ರೆಡ್ಗಳನ್ನೆಲ್ಲ ಕಟ್ ಮಾಡ್ಕೋಬೇಕಾಗುತ್ತೆ. ತುಂಬ ಈಸಿ ಇದೆ ಸ್ನೇಹಿತರೆ. ಹಾಗೆಯೇ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಬೀಡ್ಸ್ಗಳೆಲ್ಲ ಏನು ಬರೋದಿಲ್ಲ. ಯಾರಿಗಾದರೂ ಬೀಡ್ಸ್ ಇಷ್ಟ ಆಗಲ್ಲ ಅಂತ ಅನ್ನೋರು ಇರ್ತಾರಲ್ಲ, ಅಂಥವ್ರಿಗೆ ಈ ಡಿಸೈನ್ನ ಹಾಕ್ಕೊಡ್ಬೋದು. ಒಂದು ಹೊಸ ಥರನೂ ಇರುತ್ತೆ. ರೆಗ್ಯುಲರ್ ನಾವು ಯಾವಾಗಲೂ ಬೇಬಿ ಕುಚ್ಚನ್ನ ಹಾಕ್ತಾ ಇರ್ತೀವಲ್ವ, ಅದನ್ನು ಬಿಟ್ಟು ಏನಾದರೂ ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡವ್ರಿಗೆ ಒಂದು ಒಳ್ಳೆ ಡಿಸೈನ್ ಅಂತಲೇ ಹೇಳ್ಬೋದು. ಸೊ ಎಲ್ರೂ ಒಮ್ಮೆ ಟ್ರೈ ಮಾಡಿ ಅಂತ ನಾನು ಕೇಳ್ಕೊತೀನಿ. ಈಗ ಒಂದು ಕುಚ್ಚಲ್ಲಿ ಅರ್ಧ ಪಾರ್ಟ್ ಥ್ರೆಡ್ ಹಾಗೆ ಇರುತ್ತಲ್ವ, ಅದನ್ನು ತಗೋಬೇಕು. ಮತ್ತು ಇನ್ನೊಂದು ಕುಚ್ಚಲ್ಲಿ ಅರ್ಧ ಪಾರ್ಟ್ ಥ್ರೆಡ್ನ ಮಾಡ್ಕೋಬೇಕು. ನೋಡಿ ಈ ರೀತಿ ಹಿಡ್ಕೊಂಡು ಮತ್ತೆ ನಾವು ನಾಟ್ ಹಾಕ್ಕೋಬೇಕಾಗುತ್ತೆ. ಇನ್ನೊಂದೇನೆಂದರೆ ಇಲ್ಲಿ ನಾವು ನಾಟ್ ಹಾಕ್ಕೋಬೇಕಾದ್ರೆ ಪಕ್ಕದ ಒಂದು ನಾಟ್ ಎಲ್ಲಿಗೆ ಹಾಕ್ಕೊಂಡಿರ್ತೀವಲ್ಲ, ಯಾವ ಒಂದು ಡಿಸ್ಟೆನ್ಸ್ಗೆ ಹಾಕ್ಕೊಂಡಿರ್ತೀವಿ ಅದೇ ಒಂದು ಡಿಸ್ಟೆನ್ಸ್ಗೆ ನಾವು ಹಾಕ್ಕೋಬೇಕಾಗುತ್ತೆ. ಒಂದು ಮೇಲೆ ಒಂದು ಕೆಳಗೆ ಈ ರೀತಿ ಮಾಡಿಕೊಂಡ್ರೆ ಫಿನಿಶಿಂಗ್ ನೀಟಾಗಿರಲ್ಲ. ಆಗ ಕುಚ್ಚು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಸೊ ನಿಮಗೆ ಈ ಡಿಸ್ಟೆನ್ಸ್ ಗೊತ್ತಾಗಬೇಕು ಅಂತಂದರೆ ನಾನು ಆಗಲೇ ಹೇಳ್ದಾಗೆ ಕೆಳಗಡೆ ಆ ಕುಚ್ಚು ಏನು ಕಾಣಿಸ್ತಿದೆ ಅಲ್ವಾ, ಅದನ್ನು 1 ಇಂಚ್ ಬರೋ ಥರ ಟೇಪ್ ಇಟ್ಕೊಂಡು ಅಳತೆ ಮಾಡ್ಕೊಂಡು ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಅಥವಾ ಈ ರೀತಿ ಒಂದು ಕಣ್ಣು ಅಳತೆಯಲ್ಲೂ ಕೂಡ ನಾವು ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ಇದು ಕುಚ್ಚು ಆಫ್ ಆ್ಯಂಡ್ ಆಫಲ್ಲಿ ಬರುತ್ತೆ. ಸೊ ಹಾಗಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈಗ ಪೂರ್ತಿ ಕುಚ್ಚುಗಳನ್ನ ಕಟ್ಟಿ ತೋರಿಸ್ತೀನಿ. ನಿಮಗೂ ಕೂಡ ಒಂದು ಐಡಿಯಾ ಬರುತ್ತೆ ಕುಚ್ಚು ಯಾವ ರೀತಿ ಕಾಣಿಸ್ಬೋದು ಅಂತನ. ಸೊ ಇದೇ ರೀತಿ ನೀವು ಕೂಡ ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡಿಕೊಂಡು ಹೋಗಬೇಕಾಗತ್ತೆ. ಹೇಳಬೇಕು ಅಂತಂದರೆ ಈ ಡಿಸೈನ್ ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಸ್ನೇಹಿತರೆ. ನಾನು ಯಾವುದಾದ್ರೂ ಸೀರೆಗೆ ಇದೇ ರೀತಿ ಡಿಸೈನ್ನ ಹಾಕೋಬೇಕು ಅಂತ ಅನ್ನಿಸ್ತು. ಸೊ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಫುಲ್ ಫಿನಿಶ್ ಆದಮೇಲೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಅಂತ ನೋಡಿಕೊಂಡು ಕರೆಕ್ಟಾಗಿ ಸ್ವಲ್ಪ ಗಮನ ಇಟ್ಟು ಹಾಕ್ಕೋಬೇಕು ಅಷ್ಟೇ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.